ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡ್ರಿ, ನಮ್ಮ ಇವತ್ತಿನ ಟಾಪಿಕ್ ಫಾರ್ಮಸಿ ಮಾಡಿದ್ರ ಫ್ಯೂಚರ್ ಆಯಿತೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ರೀ. ಹೌದ್ರಿ, ಬಹಳಷ್ಟು 2026ನೇ ಸಾಲಿನ ಒಳಗಡೆ ನಾವು ಡಿ ಫಾರ್ಮಸಿ, ಬಿ ಫಾರ್ಮಸಿ ಕೋರ್ಸ್ಗಳನ್ನ ಮಾಡ್ಬೇಕಂತದೇವಿ. ಆದ್ರೆ ಅದ್ರ ಬಗ್ಗೆ ನಮ್ಗೆ ಫ್ಯೂಚರ್ ಆಯಿತೋ ಇಲ್ಲೋ ಅಂತೇಳಿ ಫುಲ್ ಕನ್ಫ್ಯೂಷನ್ ಆಗಿರ್ತೀರಿ ವಿದ್ಯಾರ್ಥಿಗಳು. ಸೊ ಹಿಂಗಿರ್ಬೇಕಾದ್ರೆ ಇದು ನಮ್ಮ ಒಂದು ನಿಮ್ಗಳಿಗೆ ಸ್ವಲ್ಪ ಮಾಹಿತಿಯನ್ನ, ಪಾಸಿಟಿವ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ ರೀ. ನೋಡಿ, ಯಾರ ವಿದ್ಯಾರ್ಥಿಗಳು PUC ಸೈನ್ಸ್ ಮುಗಿಸ್ಕೊಂಡ ನಾವು ಫಾರ್ಮಸಿ ಫೀಲ್ಡ್ ಒಳಗಡೆ ಬರ್ಬೇಕಂತ ಮಾಡೀವಿ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ರಿ, ಫ್ಯೂಚರ್ ಆಯ್ತು ಇಲ್ಲೋ ಅಂತ ಅನ್ಕೊಂಡಿದ್ರ ನಿಜವಾಗ್ಲೂ ಫ್ಯೂಚರ್ ಐತ್ರಿ. ನಿಜವಾಗ್ಲೂ ಫ್ಯೂಚರ್ ಇದೆ, ಬೆಸ್ಟ್ ಇದೆ. ಯಾಕಂತಂದ್ರ ಜಗತ್ತಿನ ಒಳಗಡೆ ಈಗ ನೋಡ್ರಿ, ಊಟ ಇಲ್ಲ ಅಂದ್ರೆ ನಡಿತೈತ್ರಿ, ಆದ್ರೆ ಗುಳಿಗೆ ಇಲ್ಲ ಅಂದ್ರೆ ನಡಿಂಗಿಲ್ಲ. ಹೌದ್ರಿ, ಟ್ಯಾಬ್ಲೆಟ್ ಇಲ್ಲ ಅಂದ್ರೆ ಜೀವಂತ ಇರೋದಿಲ್ಲ ಮನುಷ್ಯ. ಒಂದ್ ಹೊತ್ತಿಂದ ಊಟ ಇಲ್ಲ ಇರ್ತಾನ, ಒಂದು ಹೊತ್ತಿಂದ ಗುಳಿಗಿಲ್ಲ ಅಂತಂದ್ರೆ ಬದುಕಕ್ಕೆ ಕಷ್ಟ ಆಗ್ತತಿ. ಇಂಥ ಜಗತ್ತಲ್ಲಿ ನಾವದೇವಿ. ಈ ಒಂದು ಕಂಡೀಷನ್ ಒಳಗಡೆ ನೀವು ಫಾರ್ಮಸಿಸ್ಟ ಇಲ್ಲ ಅಂತಂದ್ರೆ ನಾವು ಹೆಂಗ ಬದುಕಬೇಕ, ಈ ಜಗತ್ ಹೆಂಗ್ ಬದುಕಬೇಕ? ಹೌದಲ್ರಿ? ಸೊ ಫಾರ್ಮಸಿಸ್ಟ್ ಯಾರು ಮಾಡ್ಬೇಕಂತಿದ್ದೀರಿ, ಬೆಸ್ಟ್ ಕೋರ್ ಐತ್ರಿ ಫ್ಯೂಚರ್ನ್ಯಾಗ. ಯಾಕಂತಂದ್ರೆ ಬಹಳ ಡೆವಲಪ್ಮೆಂಟ್ ಆಗ್ತಾ ಇದೆ ಫಾರ್ಮಸಿ ಒಳಗಡೆ, ಇಂಡಸ್ಟ್ರಿ ಒಳಗಡೆ ರೀ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ವ್ಯಾಕ್ಸಿನ್ಸ್ಗಳು, ಡ್ರಗ್ಸ್ಗಳು, ಮೆಡಿಸಿನ್ಸ್ಗಳಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ನೀವ ಬೇಕ. ನೀವಿಲ್ಲ ಅಂದ್ರೆ ಮತ್ತೆ ಯಾರು ಮಾಡಕ್, ಇಂಜಿನಿಯರ್ ಮಾಡಕ್ ಬರ್ತತ್ಯಾ? ನೀವ ಬೇಕ್ರಿ. ಸೊ ಫಾರ್ಮಸಿ ಕೋರ್ಸ್ ಮಾಡಿದ ಮ್ಯಾಗ ನೀವು ಸ್ವಂತ ಫಾರ್ಮಸಿಸ್ಟ್ ಅಂದ್ರೆ ಸ್ವಂತ ಫಾರ್ಮಸಿ ಓಪನ್ ಮಾಡ್ಕೋಬಹುದು. ನಿಮ್ಮ ಊರಾಗ ನೀವ್ ಎಲ್ಲಂತೀರಿ ಅಲ್ಲಿ ಫಾರ್ಮಸಿಯನ್ನು ಓಪನ್ ಮಾಡ್ಕೋಬಹುದ್ರಿ. ಇದು ಬಹಳ ಅಡ್ವಾಂಟೇಜಸ್ ಇದೆ ನಿಮಗೆ. ನೀವು ರಿಜಿಸ್ಟರ್ ಫಾರ್ಮಸಿಸ್ಟ್ ಆಗ್ತೀರಿ. ಆಮೇಲೆ ನೀವು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಒಳಗಡೆ, ಸ್ಪೆಷಲಿ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀವು ಹಾಸ್ಪಿಟಲ್ ಒಳಗಡೆ ಫಾರ್ಮಸಿಸ್ಟ್, ಜೂನಿಯರ್ ಸೀನಿಯರ್ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತೀರಿ. ಆಮೇಲೆ ನೀವು NHM ಒಳಗಡೆ, ನಮ್ಮ ಕರ್ನಾಟಕದಾಗ ಫಾರ್ಮಸಿಸ್ಟ್ ಹುದ್ದೆಗಳನ್ನು ಕೊಡಾಕಂತಾರ. ಈಗ NHM ಅಂಡರ್ನ್ಯಾಗ, ಗೌರ್ಮೆಂಟ್ ಅಂಡರ್ನ್ಯಾಗ ಜಾಬ್ ಗಳನ್ನ ಮಾಡ್ಕೋಬಹುದ್ರಿ. ಆಮೇಲೆ ನೀವು ಕಂಪನಿ ಸೈಡ್ ಹೋಗ್ತೀನಪ್ಪ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಮೆಡಿಸಿನ್ ತಯಾರಿ ಕಂಪನಿ ಒಳಗಡೆ, ಕ್ವಾಲಿಟಿ ಕಂಟ್ರೋಲ್, R&D ಒಳಗಡೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹೌದ್ರಿ, ಪ್ರೊಡಕ್ಷನ್ ಒಳಗಡೆ ನೀವ ಬೇಕ್ರಿ. ನೀವಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅಷ್ಟೊಂದು ಡಿಮಾಂಡ್ ಇದೆ. ಅಲ್ಲಿ ಕೂಡ ಒಳ್ಳೆ ಸ್ಕೋಪ್ ಐತ್ರಿ. ಇಲ್ರಿ, ನಾನು ರಿಸರ್ಚ್ಗೆ ಹೋಗ್ತೀನಿ, ಹೋಗ್ರಿ, ಯಾರು ಬೇಡ ಅಂತಾರ ರಿಸರ್ಚ್ನಾಗಂತ ನಿಮ್ದು ಡಿಮಾಂಡ್ ಇದ್ದದೈತಿ. ಇಲ್ರಿ, ನಾ ಹೈಯರ್ ಎಜುಕೇಶನ್ ಮಾಡ್ಕೊಂತೀರಿ, ಮಾಡ್ಕೋರಿ, ಯಾರು ಬೇಡ ಅಂತ ಹೇಳ್ತಾರ. M.Pharma, ಮಾಸ್ಟರ್ ಆಫ್ ಫಾರ್ಮಸಿ ಮಾಡ್ಕೋರಿ, PhD ಮಾಡ್ಕೋರಿ, ಒಳ್ಳೆ ಸ್ಕೋಪ್ ಇದೆ. ಇಲ್ಲಪ್ಪ ಅಂತಂದ್ರೆ ನಾನು ಮೆಡಿಪ್ಲಸ್, ಅಪೋಲೋ ಹಾಸ್ಪಿಟ್ಲು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಳಗಡೆ ನೀವು ಜಾಬ್ ಮಾಡ್ತೀನಿ ಅಂದ್ರ ಮಾಡ್ರಿ, ಯಾರು ಬೇಡ ಹಾಕುಂತಾರ. ಸ್ಕೋಪ್ ಇದ್ದೈತಿ. ಫ್ಯೂಚರ್ನಾಗಂತ ನೋಡ್ರಿ ಫಾರ್ಮಸಿಟಿ ಜಾಬ್ ಐತಿ. ಯಾರು ಇಲ್ಲ ಅಂತಾರೋ ಐತಂದ್ರ ಗೊತ್ತಿಲ್ಲ, ನಾನಂತ ಹೇಳ್ತೀನಿ ಫಾರ್ಮಸಿಸ್ಟ್ ಮಾಡ್ಬೇಕ್ರಿ, ಮಾಡ್ಲೇಬೇಕ್ರಿ. ಯಾಕಂತಂದ್ರ ಫ್ಯೂಚರ್ನಾಗ ಅದ ಒಳ್ಳೆ ಸ್ಕೋಪ್ ಇರುವಂತದ. ನಿಮಗ್ ಬಹಳಷ್ಟು ಜನ ತಲೆ ಕೆಡಿಸ್ತಾರ, ಅಲ್ಲೇನಿಲ್ ಬಿಡ ಪಿ ಸ್ಯಾಲರಿ ಪಿ ಅಂತೇಳಿ. ಸರಿಯಾಗಿ ಓದಿ ಕತ್ತಿರಂಗಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಒಂದು ಏಮ್ ಇರ್ಬೇಕು, ಫಾರ್ಮಸಿಸ್ಟ್ ಮಾಡೋ ಒಂದೇ ಏಮ್ ಇರ್ಬೇಕಪ್ಪ ಅಂತಂದ್ರ ನಾಲೆಜ್ ತಗೋಬೇಕ್ರಿ, ಚೆನ್ನಾಗಿ ಸ್ಕಿಲ್ ಮಾಡ್ಕೋಬೇಕ್ರಿ, ಆಮೇಲೆ ಫ್ಯೂಚರ್ ಸೆಟ್ ಮಾಡ್ಕೋಬೇಕ್ರಿ. ಇಷ್ಟ ಇರುದ್ರಿ. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತಂದೆ ತಾಯಿ ಹೇಳ್ತಿರ್ತಾರ, ನನ್ನ ಮಗ ಮಾಡ್ಯಾನ ಫಾಲ್ತು ಅದನ್ರಿ ಅಂತೇಳಿ. ಅವ್ನ ಮಗನ ಬೇರೆ ರೀ, ನೀವ ಬೇರೆ ರೀ. ಅವ್ರ ಸ್ಕಿಲ್ ಬೇರೆ ಇರ್ತಾವ, ನಿಮ್ ಸ್ಕಿಲ್ನ ಬೇರೆ ಇರ್ತಾವ. ಅವ್ರದ ಮೈಂಡ್ ಸೆಟ್ ಬೇರೆ ಇರ್ತೈತಿ, ನಿಮ್ ಮೈಂಡ್ ಸೆಟ್ ಬೇರೆ ಇರ್ತೈತಿ. ನೀವು ಸರಿಯಾಗಿ ಸ್ಟಡಿ ಮಾಡಿದಿರಪ್ಪ ಅಂತಂದ್ರೆ, ನಿಮ್ಮ ಸ್ಕಿಲ್ ಚೆನ್ನಾಗಿದ್ರೆ ನೀವು ಯಾರು ಬೇಕಾದ್ರೂ ಕರೆದ ಜಾಬ್ಗಳನ್ನು ಕೊಡ್ತಾರ. ನಿಮ್ಮ ಸ್ಕಿಲ್ ಚೆನ್ನಾಗಿಲ್ಲಪ್ಪ ಅಂತಂದ್ರ ನೀವು ಸೇಮ್ ಹೇಳ್ತೀರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ. ಮತ್ತೆ ನೀವೇನಾದ್ರೂ ಫಾರ್ಮಸಿಸ್ಟ್ ಈಗ ಕೋರ್ಸ್ ಮಾಡಕ್ ಕುಂತಿದ್ರ ಅಥವಾ ಮಾಡಿದ್ರ, ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಮೆಸೇಜ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡ್ರಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡ್ರಿ.